ಹಿಂದಿನ ಎಪಿಸೋಡಲ್ಲಿ ನಾವು ಕೈಕೇಯಿದು ಮತ್ತು ದಶರಥಂದು ನೋಡಿದ್ವಿ. ಕೈಕೇಯಿ ಆ ರಥದ ಚಕ್ರದೊಳಗೆ ತನ್ನ ಬೆರಳನ್ನಿಟ್ಟು ಆ ಚಕ್ರನ ಬೀಳದೇ ಇರೋ ಥರ ನೋಡ್ಕೊಳ್ಳಲ್ಲ, ಅದು ಹೇಗೆ ಸಾಧ್ಯ? ಅವಳಿಗೆ ಅಷ್ಟು ಕೈಗೆ ಅಷ್ಟೊಂದು ಶಕ್ತಿ ಬರೋದಕ್ಕೆ ಏನು ಕಾರಣ ಅಂದರೆ ಅವಳ ಬಾಲ್ಯದ ಒಂದು ವೃತ್ತಾಂತ. ಅವಳು ಚಿಕ್ಕವಳು ಇರಬೇಕಾದ್ರೆ ಅವಳ ತಂದೆ ಮನೆ ಕೇಕೆಯ ದೇಶ, ಅಶ್ವಪತಿ ರಾಜನ ಮನೆಯಲ್ಲಿ. ಆ ಪ್ರಾಂತ್ಯಕ್ಕೆಲ್ಲ ಅವನು ದೊಡ್ಡ ರಾಜ ಆಗಿದ್ದ. ಸಾಮಾನ್ಯವಾಗಿ ಋಷಿಮುನಿಗಳು, ಜ್ಞಾನಿಗಳು ಅವರೆಲ್ಲ ರಾಜ ಮಹಾರಾಜರುಗಳ ಮನೆಗಳಿಗೆ ವಿಸಿಟ್ಗೆ ಅಂತ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ದು ಅವನಿಗೆ ಅವನ ಫ್ಯಾಮಿಲಿಗೆ, ಅವನ ಪುರಜನರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಜ್ಞಾನಾರ್ಜನೆಯನ್ನು ಕೊಟ್ಟು ಅವನ ಸೇವೆನ ಸ್ವೀಕಾರ ಮಾಡಿ ಮತ್ತು ಮುಂದಿನ ಒಂದು ಸಂಚಾರಕ್ಕೆ ಹೋಗೋರು. ಸರಿ, ಅದರಂತೆ ಒಂದ್ಸಲಿ ಹೀಗೆ ಅಶ್ವಪತಿ ರಾಜನ ಅರಮನೆಗೆ ಒಬ್ಬರು ದೊಡ್ಡ ಋಷಿಗಳು ಬಂದರಂತೆ. ಹೀಗೆ ನಾನು ನಿಮ್ಮ ಅರಮನೆಯಲ್ಲಿ ತಂಗಬೇಕು ಅಂತಿದ್ದೀನಿ, ಒಂದು ಸ್ವಲ್ಪ ದಿವಸ ಇದ್ದು ಹೋಗ್ತೀನಿ ಅಂತ. ಖಂಡಿತ ಇರಿ ಗುರುಗಳೇ ಅಂತ ಹೇಳಿ ಅವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟ. ಮತ್ತು ತನ್ನ ಮಗಳ ಕೈಕೇಯಿ ಚಿಕ್ಕವಳವಳು, ಅವಳನ್ನು ಅವರ ಸೇವೆಗೆ ನೇಮಕ ಮಾಡಿದ. ಕೈಕೇಯಿ ತುಂಬ ಸಂತೋಷದಿಂದ ಅವ್ರ ಸೇವೆಯಲ್ಲಿ ನಿರತಲಾದ್ಲು. ಅವರು ತುಂಬ ವಯಸ್ಸಾಗೋಗಿತ್ತು. ಕೈಕೇಯಿ ಚಿಕ್ಕ ಹುಡುಗಿ. ಸೊ ತಾತ ಮೊಮ್ಮಗಳ ಒಂದು ಸಂಬಂಧ. ಇವಳಿಗೂ ಅಷ್ಟೇ ಯಾರೂ ಇರಲಿಲ್ಲ. ತಾತ ಅಂತ ಅಂದ್ಕೊಂಡು ತುಂಬ ಅವ್ರ ಜೊತೆ ಸಲಿಗೆಯಿಂದ ಆಟಾಡ್ಕೊಳ್ಳೋದು, ಮಾಡೋದು, ಅವ್ರಿಗೆ ಏನು ಬೇಕೋ ಅದನ್ನು ಸೇವೆ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಅವರು ಅಷ್ಟೇ ಅವಳಿಗೆ ಕತೆ ಹೇಳೋದು ಮತ್ತು ಈ ಥರದ್ದೆಲ್ಲ ಪುರಾಣಗಳು, ಪುಣ್ಯಕಥೆಗಳು ಇದನ್ನೆಲ್ಲ ಹೇಳೋದು. ಏಕೆಂದ್ರೆ ಮಕ್ಕಳಿಗೆ ಕತೆ ಅಂದರೆ ಇಷ್ಟ ಅಲ್ಲ. ಸೊ ಅದನ್ನೆಲ್ಲ ಹೇಳೋರು. ಕೈಕೇಯಿ ತುಂಬ ಅಟ್ಯಾಚ್ಮೆಂಟ್ ಡೆವಲಪ್ ಆಗೋಯಿತು. ಸೊ ಒಂದು ದಿವಸ ಹೀಗೆ ಅವರು ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಆಗಿ ನಿದ್ದೆ ಮಾಡಿದ್ದಾರೆ. ಒಳ್ಳೆ ನಿದ್ದೆ ಬಂದುಬಿಟ್ಟಿದೆ. ಕೈಕೇಯಿ ತಾನು ಊಟಕ್ಕೆ ಹೋಗಿ ವಾಪಸ್ ಬಂದ್ಲಂತೆ. ಅಜ್ಜ ಅಂತ ಬಂದು ನೋಡಿದ್ರೆ ಅಜ್ಜ ಮಲ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಇದೇನಪ್ಪ ಇದು, ತಾತ ಮಲಗಿಬಿಟ್ಟಿದ್ದಾರೆ ಅಂತ ನೋಡಿದ್ಲು. ಅವಳು ಚಿಕ್ಕ ಹುಡುಗಿಯಲ್ಲ, ಚೇಷ್ಟೆ ಮಾಡೋ ಬುದ್ಧಿ ಸಹಜವೇ ಅದು. ಅವಳ ಹತ್ರ ಈ ಕಾಸ್ಮೆಟಿಕ್ಸ್ ಕಿಟ್ ಇತ್ತು. ಅಂದರೆ ಕಣ್ಣು ಕಾಡಿಗೆ, ಕುಂಕುಮ, ಅದು ಏನೇನೋ ಇರುತ್ತಲ್ಲ, ಬಣ್ಣಗಳೆಲ್ಲ ಇರುತ್ತಲ್ಲ, ಹೆಣ್ಮಕ್ಳೆಲ್ಲ ಹಚ್ಕೊಳ್ಳೋವಂಥದ್ದು. ಅದನ್ನು ತೊಗೊಂಡು ಬಂದು ಮಲಗಿದ್ದಂಥ ಋಷಿ ಮುನಿಗಳ ಮುಖಕ್ಕೆಲ್ಲ ಬಳದ್ಬಿಟ್ಟು ಒಂಥರ ವಿಕಾರ ಮಾಡಿದ್ಲಂತೆ. ಮಾಡಿಬಿಟ್ಟು ಚಪ್ಪಾಳೆ ತಟ್ಕೊಂಡು ನಗ್ತಾ ನಿಂತ್ಕೊಂಡ್ಲಂತೆ. ಮಕ್ಕಳು ಚೇಷ್ಟೆ ಮಾಡ್ತಾರಲ್ಲ, ಮುಖಕ್ಕೆಲ್ಲ ಬಣ್ಣ ಬರೋದು, ಅದೆಲ್ಲ ನಾನು ಗಮನಿಸಿರ್ತೀವಿ ಅದನ್ನು ಸಾಮಾನ್ಯವಾಗಿ. ಸೊ ಆ ಋಷಿಗಳಿಗೆ ಎಚ್ಚರ ಆಗೋಯ್ತು. ಎಚ್ಚರ ಆಗಿ ಎದ್ದು ನೋಡ್ತಾರೆ, ಏನು ಮಾಡ್ತಾ ಇದ್ದಾಳೆ ಇವಳು ಅಂತ. ಹಿಂಗೆ ನೋಡೋದು, ಏನೋ ಬರ್ದಂಗಿದೆಯಲ್ಲ ಅಂತ ಕನ್ನಡಿ ಮುಂದೆ ನಿಂತು ನೋಡಿದ್ರೆ ಮುಖದ ಮೇಲೆಲ್ಲ ಏನೇನೋ ಬರೆದ್ಬಿಟ್ಟು ನಗ್ತಾ ನಿಂತಿದ್ದಾಳೆ ಅವಳು. ತಮಾಷೆ ಮಾಡ್ತಾ ಇದ್ದಾಳೆ. ಋಷಿಗಳಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಯಾವತ್ತೂ ಇಲ್ಲದೆ ಇರೋ ಸಿಟ್ಟು ಅವತ್ತು ಬಂದ್ಬಿಡ್ತು ಅವ್ರಿಗೆ. ಅಷ್ಟರವರೆಗೂ ತಮ್ಮ ಮೊಮ್ಮಗಳಿಗಿಂತ ಹೆಚ್ಚಾಗಿ ಆ ಮಗುನ, ಕೈಕೇಯಿನ ಇದು ಮಾಡ್ತಿದ್ದವರು ಸಿಟ್ಟು ಮಾಡ್ಕೊಂಬಿಟ್ಟು, ನೀನು ನನ್ನ ಮುಖಾನ ವಿಕಾರ ಮಾಡಿದ್ಯಾ, ನೀನು ನಿನ್ನ ಹೆಸರಿಗೂ ಅಪಕೀರ್ತಿ ಬರಲಿ. ಇವಾಗ ನನ್ನ ಮುಖ ನೋಡ್ಕೊಳ್ದೇ ಇರೋ ಹಂಗಾಗಿ ಒಂಥರ ಅವಮಾನದ ಥರ ಆಗೋಯ್ತು ನನಗೆ. ನಿನಗೂ ಇದೇ ಥರ ಅಪಕೀರ್ತಿ ಬರಲಿ ಮುಂದೆ ಅಂತ ಶಾಪ ಕೊಟ್ಬಿಟ್ಟು ಅಲ್ಲಿ ಒಂದು ನಿಮಿಷನೂ ಇರಲಿಲ್ವಂತೆ. ತಡ ಮಾಡದೆ ಅವರು ಮನೆ ಬಿಟ್ಟು ಹೊರಟುಬಿಟ್ರಂತೆ. ಸಿಟ್ಟು ಬಂದ್ಬಿಟ್ಟು ಹಂಗೆ ಶಾಪ ಕೊಟ್ಬಿಟ್ರು. ಸೊ ಅವ್ರು ಹೊರಟೋದ್ರು. ಹೋಗ್ತಾ ಅವ್ರು ಯಾವುದೋ ಒಂದು ದೇವ್ರ ಪೆಟ್ಟಿಗೆನೋ ಏನೋ ಇಟ್ಕೊಂಡಿರ್ತಲ್ಲ ಇಂಪಾರ್ಟೆಂಟ್, ಅದನ್ನು ಮರ್ತೊಟ್ಟೋಗಿದ್ದರಂತೆ. ಸೊ ಇವಳು ಕೈಕೇಯಿಗೆ ಬೇಜಾರಾಯಿತು. ಆದ್ರೂ ತಾತ ಹೊರಟೋಗ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಏನು ಮಾಡಿದ್ಲು, ಅವ್ರನ್ನ ತಡೆಯೋಣ ಅಂತ ಹೇಳ್ಬಿಟ್ಟು ನೋಡಿದ್ಲು. ತಾತ ಇದನ್ನು ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಏನೋ ಅದು ಯಾವುದೋ ದೇವ್ರ ಪೆಟ್ಟಿಗೆನೋ ಇಂಪಾರ್ಟೆಂಟ್, ಅದನ್ನ ನೋಡಿದ್ಲಲ್ಲ ಇವಳು. ಅವರು ಅದನ್ನು ಪೂಜೆ ಗೀಜೆ ಮಾಡೋದು, ಅದನ್ನು ಎತ್ಕೊಂಡು ಓಡೋಗ್ಬಿಟ್ಟು ತಾತ ಹೋಗಬೇಡಿ ತಾತ ಅಂದ್ಲಂತೆ. ಅವರು ಇಲ್ಲ ನಾನು ಡಿಸೈಡ್ ಮಾಡಿದ್ಮೇಲೆ ಆಯಿತು. ಜ್ಞಾನಿಗಳೆಲ್ಲ ಅದೇ ಥರನೇ, ಒನ್ಸ್ ಡಿಸೈಡೆಡ್ ಇಟ್ ವಿಲ್ ಬಿ ಡನ್, ಆ ಥರ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಇವಳು ಆ ಡಬ್ಬಿ ತೋರಿಸಿದ್ಲಂತೆ. ನೀವು ಇದನ್ನು ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದೀರಲ್ಲ ಅಂತ. ಆಗ ಅವ್ರಿಗೆ ತುಂಬ ಸಂತೋಷ ಆಯ್ತಂತೆ. ನೀನು ಇದು ಇಂಪಾರ್ಟೆಂಟ್, ಇದು ನಾನು ಇದೇನಾದ್ರು ಬಿಟ್ಟು ಹೊರಟೋಗಿದ್ದಿದ್ರೆ ನಾನು ತುಂಬ ಕಷ್ಟ ಆಗಿರೋದು. ಸೊ ನೀನು ತಂದುಕೊಟ್ಟಿದ್ದಕ್ಕೆ ನಿನ್ನ ಕೈ ಅಭೇದ್ಯ ಅಚ್ಛೇದ್ಯ ಆಗಲಿ, ಅಂದರೆ ನಿನ್ನ ಕೈ ವಜ್ರದ ಕೈ ಆಗಲಿ ಅಂತ ಅವಳಿಗೆ ವರ ಕೊಟ್ಬಿಟ್ಟು ಹೋದ್ರಂಥವ್ರು. ಹಾಗಾಗಿ ಅವ್ರ ವರ ಅವಳ ಕೈ ವಜ್ರದ ಕೈ ಥರ ಮಾಡ್ತಂತೆ. ಆಮೇಲೆ ಅವಳಿಗೆ ಅವಾಗ ಶಾಪ, ಅಂದರೆ ಹೊರಡಕ್ಕೆ ಮುಂಚೆ ಶಾಪ ಕೊಟ್ರಲ್ಲ, ಆ ಶಾಪನೇ ಅವಳಿಗೆ ರಾಮನ ಕಾಡಿಗೆ ಕಳಿಸೋವಂಥ ಒಂದು ಅಪಕೀರ್ತಿ ಬಂತು. ಆ ಮಂತರೆ ಒಬ್ಬಳು ಕೆಟ್ಟ ಹೆಂಗಸನ ಮಾತು ಕೇಳಿ
ರಾಮನಂಥ ಮಹಾನ್ ಭಾವನ ಕಾಡಿಗೆ ಕಳಿಸಿದಂಥ ಅಪಕೀರ್ತಿ ಮತ್ತು ಅಪವಾದನ ಅವಳು ತೊಗೊಂಡ್ಳು. ಅವ್ರು ಹೇಳಿದ್ರಲ್ಲ, ನಿನಗೆ ಅಪಕೀರ್ತಿ ಬರಲಿ, ನಿನಗೂ ಅವಮಾನ ಆಗಲಿ ಅಂತ. ಅಯೋಧ್ಯೆಯಲ್ಲಿರೋರೆಲ್ಲ ಕೈಕೇಯಿನ ಅವಮಾನ ಮಾಡಿದ್ರಂತೆ. ಅಂದರೆ ಅವಳೊಬ್ಳೆ ಹೆಂಗಸ ಅಂತ ಏನೇನೋ ಬೈತಾರಲ್ಲ. ಕೌಸಲ್ಯ ಮತ್ತು ಸುಮಿತ್ರೆಗೆ ಕೊಟ್ಟಂಥ ಮರ್ಯಾದೆ, ಗೌರವ ಕೈಕೇಯಿಗೆ ಮೊದಲಿಂದನೂ ಅವಳೊಂಥರ ಇಂಟ್ರೋವರ್ಟ್, ಅವಳಿಗೆ ಈಗಂತೂ ರಾಮನ ಕಾಡಿಗೆ ಕಳಿಸಿದ ಮೇಲಂತೂ ಪುರಜನರಿಂದ ಅವಳಿಗೆ ಬರೀ ಬೈಗುಳನೇ, ಅಪಕೀರ್ತಿಗೆ ಗುರಿಯಾದಳು ಅಂತ. ಈ ರೀತಿ ಆ ಗುರುಗಳು ಕೊಟ್ಟಂಥ ಶಾಪ ಮತ್ತು ವರ ಎರಡೂ ಈ ರೀತಿ ವರ್ಕ್ ಆಯಿತು. ಶಾಪ ಈ ಥರ ಅಪಕೀರ್ತಿಗೆ ಇದಾಯಿತು, ವರ ನಿನ್ನ ಕೈ ವಜ್ರದ ಕೈ ಅಛೇದ್ಯ ಅಭೇದ್ಯ ಆಗಲಿ ಅನ್ನೋದು ಆ ರಥದ ಚಕ್ರನ ತಡೆದ್ಲಲ್ಲ, ಆ ಶಕ್ತಿ ಬಂತಲ್ಲ, ಅದಕ್ಕೆ ಗುರಿ ಆಯಿತು. ಹೀಗೆ ಜ್ಞಾನಿಗಳಿಂದ ಕೊಟ್ಟಂಥ ಶಾಪ, ಕೊಟ್ಟಂಥ ವರ ಅದು ಸತ್ಯ ಆಗತ್ತೆ ಅನ್ನೋದಕ್ಕೆ ಇದೆಲ್ಲ ನಮ್ಮ ಸನಾತನದ ಕಥೆಗಳು ಹೇಳ್ತದೆ. ಎಷ್ಟು ಅದ್ಭುತ ಅಲ್ಲ. ಇದೇ ಥರ ಕುಂತಿಯ ವಿಷಯ ಮಹಾಭಾರತದಲ್ಲಿ. ಕುಂತಿ ಕೂಡ ಅವಳು ಚಿಕ್ಕವಳಿದ್ದಾಗ, ಕುಂತಿ ಭೋಜರಾಜನ ಮನೆಯಲ್ಲಿ ಅವಳ ತಂದೆ ಮನೆಯಲ್ಲಿದ್ದಾಗ, ಸಾಕು ತಂದೆ ಅವನು ಕುಂತಿ ಭೋಜರಾಜ. ಅಲ್ಲಿಗೆ ದೂರ್ವಾಸರು ಬರ್ತಾರೆ, ಇದು ಗೊತ್ತಿರೋ ಕತೆ. ದೂರ್ವಾಸರು ಬಂದಾಗ ದೂರ್ವಾಸರು ಸೇವೆ ಮಾಡ್ತಾಳೆ ಕುಂತಿ. ಆದರೆ ಕುಂತಿ ಅವ್ರನ್ನ ಏನೋ ಈ ಕೈಕೇಯಿ ಮಾಡ್ದಂಗೇನೋ ಅವ್ರಿಗೇನು ನೋವು ಮಾಡಲ್ಲ ಅಥವಾ ಅವ್ರಿಗೆ ಕೋಪ ಬರೋ ಥರ ಏನು ಮಾಡಲ್ಲ. ತುಂಬ ಡೌನ್ ಟು ಅರ್ತಿಂದ ಸೇವೆ ಮಾಡ್ತಾಳೆ ಕುಂತಿ. ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ, ಉತ್ಸಾಹದಿಂದ ಅವಳು ದೂರ್ವಾಸರಿಗೆ ಸೇವೆ ಮಾಡ್ತಾಳೆ. ಸೊ ಅವರು ಹೊರಡೋವಾಗ ಅವರು ವರ ಕೊಟ್ಟು ಹೋಗ್ತಾರೆ, ಒಂದು ಮಂತ್ರ ಹೇಳ್ಕೊಡ್ತಾರೆ. ಈ ಮಂತ್ರನ ನೀನು ಉಚ್ಚರಿಸಿ ನೀನು ಯಾವ ದೇವತೆಯನ್ನು ಬೇಕಾದ್ರೂ ಕರಿಬೋದು, ಅವನು ನೀನು ಕೇಳಿದ ವರ ಕೊಡ್ತಾನೆ ಅಂತ. ಅವ್ರು ಹಂಗೆ ಹೇಳಿ ಹೊರಟರು. ಆ ವರನ ಅವಳು ಯಾವ ರೀತಿ ಉಪಯೋಗಿಸ್ಕೊಂಡ್ಲು ನೋಡಿ. ಸೂರ್ಯನ ಅಂದರೆ ತಾನು ಬೆಳಗಿನ ಸೂರ್ಯ, ಉದಯಿಸುವ ಸೂರ್ಯ ಎಷ್ಟು ಚೆನ್ನಾಗಿರುತ್ತೆ ಅದು. ಹನುಮಂತ ಅದನ್ನು ನೋಡೇ ತಾನೇ ಹಾರಿದ್ದು, ಸೂರ್ಯನ ತಿನ್ಬಿಡ್ತೀನಿ ಅಂತ. ಸೊ ಅದನ್ನು ನೋಡಿ ಕುಂತಿ ಸೂರ್ಯನ ಬೇಡ್ಕೊಂಡಾಗ ಸೂರ್ಯ ಪ್ರತ್ಯಕ್ಷ ಆಗಿಬಿಟ್ಟ ದೇವತೆ. ಆಗ ಕುಂತಿ ಪ್ರಾಯದ ಹುಡುಗಿ, ತುಂಬ ಚೆನ್ನಾಗಿದ್ಲಂತೆ. ಶಿ ವಾಸ್ ಎ ವೆರಿ ಬ್ಯೂಟಿಫುಲ್ ಕ್ವೀನ್. ಆ್ಯಂಡ್ ಪ್ರಾಯಕ್ಕೆ ಬಂದಿದ್ದು ಹುಡುಗಿರು ಗೊತ್ತೇ ಇದೆ ಎಷ್ಟು ಚೆನ್ನಾಗಿರ್ತಾರೆ ಅವರು ನೋಡೋದಕ್ಕೆ ಅಂತ. ಸೊ ಅದನ್ನು ಅವರ ಸೌಂದರ್ಯನ, ಅವರ ಬ್ಯೂಟಿನ ವರ್ಣಿಸೋಕ್ಕೆ ಆಗೋದಿಲ್ಲ. ಸೊ ಅಂಥದ್ದು ಸೂರ್ಯ ದೇವತೆ, ಅವರು ಚಿರಯುವಕರು, ಅವರು ದೇವತೆಗಳು ಮೊದಲೇ. ಸೊ ಅವನು ಎದುರುಗಡೆ ಬಂದುಬಿಟ್ಟಾಗ ಇವಳು ನವತರುಣಿ, ಬ್ಯೂಟಿಫುಲ್ ಪ್ರಿನ್ಸೆಸ್ಸು, ಅವನಿಗೇನಾಗೋಯ್ತು, ಅವಳ ಮೇಲೆ ಮೋಹ ಆಗೋಯ್ತು, ಒಂದು ರೀತಿ ಕಾಮ ಆಗೋಯ್ತು. ನಾನು ಬಂದಿದ್ದೀನಿ ಏನು ಬೇಕು ಅಂತಂದಾಗ ಇವಳಿಗೆ ಗಾಬರಿಯಾಗಿ, ಇಲ್ಲ ಸಾರಿ ಈ ಥರ ನಾನೇನೋ ಮಂತ್ರ ಹೇಳಿಬಿಟ್ಟೆ, ಹೊರಡು ನನಗೇನು ಬೇಡ ಅಂತಂತಾಳೆ. ಆವಾಗ ಸೂರ್ಯ ಹೇಳ್ತಾನಂತೆ, ಇಲ್ಲ ನಾನು ಇಲ್ಲಿಗೆ ಬಂದ ಮೇಲೆ ನಿನ್ನಲ್ಲಿ ನಂದೊಂದು ಅಂಶ ಇಟ್ಬಿಟ್ಟೆ ಹೋಗ್ತೀನಿ. ಏಕೆಂದ್ರೆ ನೀನು ಎಷ್ಟು ಚೆನ್ನಾಗಿದೆಯಾ, ನಿನ್ನಂಥ ಒಂದು ಸೌಂದರ್ಯವತಿ, ಲಾವಣ್ಯ ರಾಶಿ, ಪರಿಪೂರ್ಣ ರೂಪಸಿ ಕರೆದಾಗ ನಾನು ಬಿಡ್ತೀನಿ ಸುಮ್ಮನೆ ಅಂತಂದ್ಬಿಟ್ಟು ಹಿ ವಿಲ್ ಮಿಕ್ಸ್ ವಿತ್ ಹರ್. ಆ್ಯಂಡ್ ಆ ಕಾರಣದಿಂದ ಅವಳಿಗೆ ಕರ್ಣ ಹುಟ್ಟೋದು. ಅವಳು ಇನ್ನೂ ಮದುವೆನೇ ಆಗಿರಲ್ಲ ಪಾಂಡುರಾಜನ ಜೊತೆ, ಕನ್ಯೆ ಆಗಿದ್ದಾಗಲೇ ಅವಳಿಗೆ ಇಂಥ ಒಂದು ಅವಸ್ಥೆ ಬಂದ್ಬಿಡುತ್ತೆ. ಆಮೇಲೆ ಆ ಮಗುನ ಕರ್ಣನ ಒಂದು ಬುಟ್ಟಿನಲ್ಲಿಟ್ಟು ಅದರೊಳಗೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನೆಲ್ಲ ತುಂಬಿಸ್ಬಿಟ್ಟು ಆ ಮಗುಗೆ ಕಾಜಿ ಬೆಡ್ ಥರ ಮಾಡಿಬಿಟ್ಟು ಅದನ್ನು ನದಿನಲ್ಲಿ ಬಿಟ್ಬಿಡ್ತಾಳೆ. ಇದೆಲ್ಲ ಹಿಂಗೆ ಬಿಟ್ಬಿಟ್ಟ ಆಮೇಲೆ ಆ ಮಗು ಆ ನದಿನಲ್ಲಿ ತೇಲ್ಕೊಂಡು ಹೋಗಿ ರಾಧಾ ಮತ್ತು ಅಧಿರಥನ ಕೈಗೆ ಸಿಕ್ಕಿ ಅವರ ಸಾಕು ಮಗುವಾಗಿ ಬೆಳಿತಾನೆ ಕರ್ಣ. ಇದು ಇತಿಹಾಸ.